ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವು ಈಗ ಪಂಡ್ರಾಪುರದ ಪಾಂಡುರಂಗನ ವಿಠ್ಠಲನ ದರ್ಶನಕ್ಕೆ ಹೋಗಿದ್ವಿ. ಒಂಡ್ರೆ ಏನಪ್ಪ ಅಂದರೆ ನಾವು ಏಕಾದಶಿ ಅಮಾವಾಸ್ಯೆ ಇತ್ತು, ಆಗ ನಾವು ಇಟ್ಟು ಹೋದ್ವಿ. ಏನೋ ಗೊತ್ತಿಲ್ಲದೆ ಹೋಗ್ಬಿಟ್ವಿ ದರ್ಶನ ಮಾಡ್ಬೇಕಂತೇಳಿ. ಆದರೆ ಬಹಳ ಕ್ರೌಡ್ ಇತ್ತು. ಕ್ರೌಡ್ ಅಂತಂದ್ರೆ 1,000 ಜನದ್ದು 10-12 ಕೌಂಟ್ರ್ ಆಗಲೇ ಪಾದ ದರ್ಶನಕ್ಕೆ ರೆಡಿ. 8 ಜನ ಅಲ್ಲಿದ್ದರು. ಆನಂತರ ಅಲ್ಲಿ ಹೋದಾಗ ಭಾಳ ಅಚ್ಚುಕಟ್ಟಾಗಿ ನೋಡಲಿ ಎಷ್ಟು ವೈಭವವಾಗಿದೆ. ಇದನ್ನೆಲ್ಲ ನೋಡಿ ನಾವು ಈಗ ನೋಡ್ರಿ, ಈಗ ಎಷ್ಟಾಗೈತಿ ಟೈಮ್ ಅಂತಂದ್ರೆ ಎಷ್ಟಾಗೈತೆ ರೀ? ಈಗ 1 ಗಂಟೆ 10 1:15 ಏಕಾದಶಿ ಸಂಬಂಧ ನೋಡ್ರಿ. 1:15ಕ್ಕೆ 1:15ಕ್ಕೆ ದರ್ಶನಕ್ಕೆ ಹೊಂಟೇವಿ. ಈಗ ಹೋದ್ರೆ ಒಂದು 6-7 ತಾಸಿಗೆ ಆಗ್ಬೋದು ಅಂತೇಳಿ ಹೊಂಟೇವಿ. ನೋಡುಂಬರ್ರಿ ಅಲ್ಲಿ ದರ್ಶನದ್ದು ಏನೈತಿ ಕತೆ ಗೊತ್ತಿಲ್ಲ ಇನ್ನು. ಅಲ್ಲಿ ಎಷ್ಟು ರಶ್ ಐತಿ ಏನು ನೋಡಿ ಹೇಳ್ತೀವಿ. ಪಾಂಡುರಂಗ ವಿಠ್ಠಲನ ದರ್ಶನ ಚಂದ ಆಗಲಿ ಅಂಥೇಳಿ ನಾವು ಬೇಡ್ಕೊತೀವಿ. ಲಘು ಆಗಲಿ ಅಂತೇಳಿ, ಬೆಳಗರೊಳಗೆ ಆಗಲಿ ಅಂತ. ನೋಡ್ರಿ, ನಾವು 12-12:30 ಆಗಿತ್ತು ಬಂದ್ಬಿಟ್ಟಿದಾಗ. ಆ ನಂತರ ನಾವು ಗುಡಿ ಕಡೆ ಬಂದಾಗ ಕಾರ್ ಎಲ್ಲೋ ತರವಿ ಭಾಳ ನಡ್ಕೊಂಡು 1 ಕಿಲೋಮೀಟ್ರ್ ನಡೆದಿರ್ಬೋದು, 1-1.5 ಕಿಲೋಮೀಟ್ರ್ ಮಾಡೋದ್ರಿಂದ ಗುಡಿ ಇದು ನೋಡಿ. ಗುಡಿ ದರ್ಶನ, ಗುಡಿಗೆ ಒಳಗಡೆ ಅಲೋವಿಲ್ಲ. ಇಲ್ಲಿ ಮಟ್ಟ ಮಾತ್ರ ನಾವು ವಿಡಿಯೋ ಮಾಡ್ಬೋದು. ಇಲ್ಲಿಂದ ಎಲ್ಲರೂ ಬಂದ್ ಮಾಡಿಸ್ತಾರೆ. ನೋಡ್ರಿ, ಈಗ ನಾವು ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದ್ವಿ. ನಮಗೆ ದರ್ಶನ ಇಲ್ಲಿ 2 ಥರದ ದರ್ಶನ ಇದೆ. ಒಂದು ಪಾದ ದರ್ಶನ, ಅಂದರೆ ದೇವರ ಸನ್ನಿಧಾನಕ್ಕೆ ಹೋಗಿ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋ ದರ್ಶನ. ಇನ್ನೊಂದು ಮುಖದರ್ಶನ. ಇಲ್ಲಿ ಜನರು ಹೇಳೋ ಪ್ರಕಾರ ಎಷ್ಟು ಗದ್ದಲು ಇತ್ತು ಅಂತಂತಂದರೆ ಮುಖದರ್ಶನಕ್ಕೆ ಒಂದು 5-6 ತಾಸು ಬೇಕಾಗಿತ್ತು. ಪಾದರ್ಶನಕ್ಕಂತೂ ಒಂದು 10-12 ತಾಸು ಬೇಕಾಗಿತ್ತು. ಅಂದರೆ ಆ ಅಮಾವಾಸ್ಯೆ ಟೈಮ್ ಹೋದಾಗ ನಾವು ಜಾತ್ರೆ ಇತ್ತಲ್ಲಿ ಮರನೇ ದಿನ. ನಮ್ಮ ಅದೃಷ್ಟ ಏನಂದರೆ ಅಲ್ಲಿ ಆ ದೇವಸ್ಥಾನಕ್ಕೆ ರಾತ್ರಿ 1 ಗಂಟೆ 2 ಗಂಟೆಗೆ ಮಹಾರಾಷ್ಟ್ರದ ಡೆಪ್ಯೂಟಿ CM ಅಂತ ಏಕನಾಥ್ ಶಿಂದೆ ಅವರು ವಿಸಿಟ್ ಇತ್ತು. ಕಾರಣ ಎಲ್ಲ ಪೂರ ಕ್ರೌಡ್ ಇದು ಮಾಡಿದ್ರು. ಎಲ್ಲರೂ ಅವ್ರು ಬರ್ತಾರೆ ಅಂದ್ಕೊಂಡು ಜನ ಭಾಳ ಕಡಿಮೆ ಇತ್ತು. ನಮ್ಗೆ 10 ನಿಮಿಷದಲ್ಲಿ ನಾವೊಂದು 2 ಸಲ ದರ್ಶನ ಮಾಡಿದ್ವಿ. 10 ನಿಮಿಷಕ್ಕೆ ಹೋಗಿ ಹೊಳ್ಳಿ ಬಂದು 2 ಸಲ ದರ್ಶನ ಮಾಡಿದ್ವಿ. 1ನೇ ಸತ ಮುಖ ದರ್ಶನ ಚೆನ್ನಾಗಾಗಲ್ಲ, ಆದರೆ 2ನೇ ಸತ ಮುಖ ದರ್ಶನ ಚೆನ್ನಾಗಾಯಿತು. ದೇವರ ಆಶೀರ್ವಾದವನ್ನು ಚೆನ್ನಾಗಿ ಪಡ್ಕೊಂಡ್ವಿ. ಆದರೆ ಒಂದಿದ್ದು ಏನಂದರೆ 10-12 ತಾಸು ವೇಟ್ ಮಾಡೋ ಪರಿಸ್ಥಿತಿ ಇರಲಿಲ್ಲ ಕಾರಣ ಮುಖದರ್ಶನ ಒಂದೇ ಮಾಡಿಕೊಂಡು ಬಂದ್ವಿ. ಈಗ ನೋಡಿ, ಈಗ ಯಾರು ಬರ್ತಾ ಇದ್ದಾರೆ ಅಂತಂದರೆ ಮಹಾರಾಷ್ಟ್ರದ ಡೆಪ್ಯೂಟಿ CM ಮತ್ತು ಮಾಜಿ CM ಅನ್ಬೋದು. ಡೆಪ್ಯೂಟಿ CM ಏಕನಾಥ್ ಶಿಂದೆ ಅವರು ದರ್ಶನಕ್ಕೆ ಬಂದಿದ್ದರು. ಇವರು ಒಂದೇ ಕಾರಣಕ್ಕೆ ನಮಗೆ ಇಷ್ಟು ಬೇಗ ದರ್ಶನ ಅಂತಂದ್ರೆ 15 ನಿಮಿಷದಾಗ 2 ಸಲ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಇದು ವಂಡ್ರ ಅನ್ಬೋದು. ಯಾಕಂದ್ರೆ 5-6 ತಾಸು ಒಂದು ಮುಖದರ್ಶನಕ್ಕೆ ಪಾಳೆ ಹಚ್ಚುವಂಥ ಟೈಮಲ್ಲಿ ನಾವು 2 ತಾಸು 15 ನಿಮಿಷದಲ್ಲಿ 2 ಸಲ ದರ್ಶನ ಮಾಡ್ಕೊಂಡು ಬಂದ್ವಿ. ಅದು ಅದೃಷ್ಟ. ಓಕೆ, ಈಗ ಇಲ್ಲೆಲ್ಲ ಸೆಕ್ಯೂರಿಟಿ ಇತ್ತು. ವಿಡಿಯೋನು ಮಾಡ್ಕೊಳೋಕ್ಕೇನು ಇದು ಮಾಡಲಿಲ್ಲ. ಸೆಕ್ಯೂರಿಟಿಯನ್ನು ನೋಡ್ಕೊಂಡು ನಾವು ಏನು ಮಾಡಿದ್ದೇವೆ, ಅವ್ರಿಗೂ ಟ್ಯಾಂಕ್ ವಿಡಿಯೋ ಮಾಡ್ಕೊಂಡ್ವಿ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಪ್ರೆಸೆಂಟ್ ಉಪಮುಖ್ಯಮಂತ್ರಿಗಳು ಏಕನಾಥ್ ಶಿಂದೆ ಅವರು ನೋಡ್ಬೋದು ನೀವೀಗ. ಈಗ ಅವ್ರದ್ದೇ ಗಾಡಿ ಬರ್ತಾಯಿದೆ ನೋಡಿ. ಏಕನಾಥ್ ಶಿಂದೆ ಅವರು ಕುಟುಂಬ ಸಮೇತ ಬಂದು ದೇವರ ದರ್ಶನವನ್ನು ಮಾಡಿದರು. ಇಲ್ಲಿ ನೋಡ್ರಿ ಬರ್ತಾರೆ ಏಕನಾಥ್ ಶಿಂದೆ ಅವರು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಸ್ವಲ್ಪ ಸೆಕ್ಯೂರಿಟಿ ಇತ್ತು, ಅದರ ವಿಡಿಯೋ ಮಾಡೋಕ್ಕೆ ಇದು ಆಗಲಿಲ್ಲ. ಏಕನಾಥ್ ಶಿಂದೆ ಅವ್ರು ನೋಡ್ರಿ ದಾಟಿದ್ರು. ಏಕನಾಥ್ ಶಿಂದೆ ಅವರು ಓಕೆ. ಮತ್ತು ನಾವೆಲ್ಲ ದರ್ಶನ ಮಾಡೋ ಪ್ರಸಾದ ಅದು ತೊಗೊಂಡು ಅಲ್ಲಿ ಉಳ್ಕೊಳ್ಳೋಕ್ಕೂ ಭಾಳ ಕಠಿಣ ಪರಿಸ್ಥಿತಿ ಇತ್ತು, ಅಷ್ಟು ಗದ್ದಲಿತ್ತು. ನಂತರ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಬಿಜಾಪುರ ಕಡೆ ಪ್ರಯಾಣ ಮಾಡಿದ್ವಿ. ಎಲ್ರಿಗೂ ಧನ್ಯವಾದಗಳು.